ವಿದ್ಯಾರ್ಥಿ ಪ್ರತಿಭಟನೆಯಲ್ಲಿ ಲಾಠಿ ಬೀಸ್ತಾ ಇದ್ದ ಮತ್ತು ಲಾಠಿ ಹಿಡಿದು ಆರಾಮವಾಗಿ ರಸ್ತೆ ಬದಿಯಲ್ಲಿ ಕುಳಿತಿದ್ದ ನಾಗರಿಕ ಉಡುಪಿನ ವ್ಯಕ್ತಿಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪ್ರಶ್ನೆಗಳು ಎತ್ತಿವೆ. ಖ್ಯಾತ ಪತ್ರಕರ್ತ ರವೀಶ್ ಕುಮಾರ್ರಿಂದ ಹಿಡಿದು ಪ್ರತಿಯೊಬ್ಬರೂ ಇವರ ಬಗ್ಗೆ ಪ್ರಶ್ನಿಸುತ್ತಿದ್ದಾರೆ. ಇವರು ಯೂನಿಫಾರ್ಮ್ನಲ್ಲಿರಲಿಲ್ಲ, ಇವರ ಡ್ರೆಸ್ನಲ್ಲಿ ಯಾವುದೇ ಗುರುತಿರಲಿಲ್ಲ, ಕೈಯಲ್ಲಿ ಲಾಠಿ ಇದೆ. ಓರ್ವ ವ್ಯಕ್ತಿ ಮುಖವನ್ನ ಮುಚ್ಚಿಕೊಂಡು ನಾಗರಿಕ ಉಡುಪಿನಲ್ಲಿ ಇದ್ಕೊಂಡು ಲಾಠಿ ಬೀಸಿದ ವಿಡಿಯೋ ಭಾರಿ ಪ್ರಮಾಣದಲ್ಲಿ ಹಂಚಿಕೆಯಾಗಿದೆ. कैसे मार रहे हैं सर? आप थोड़ा तो देखो। ये आरएसएस का दल्ला हुआ एक नंबर का. ಇದೇ ವೇಳೆ ನಾಗರಿಕ ಉಡುಪಿನಲ್ಲಿ ಪೊಲೀಸರು ಪ್ರತಿಭಟನೆಯ ನಡುವೆ ಇರುವುದು ತಪ್ಪಲ್ಲ, ಆದರೆ ಅವರಿಗೆ ಇತಿಮಿತಿಗಳಿವೆ. ಅವರು ಲಾಠಿ ಬಳಸುವಂತಿಲ್ಲ ಎಂಬ ಮಾಹಿತಿಯನ್ನು ಅನೇಕರು ಹಂಚಿಕೊಂಡಿದ್ದಾರೆ. ಪೊಲೀಸ್ ನಿಯಮಗಳ ಪ್ರಕಾರ ಗಲಭೆ ಅಥವಾ ಪ್ರತಿಭಟನೆಗಳ ನಿಯಂತ್ರಣಕ್ಕಾಗಿ ಬಲಪ್ರಯೋಗ ಮಾಡುವ ಪೊಲೀಸರು ಸ್ಪಷ್ಟವಾಗಿ ಪೊಲೀಸ್ ಸಿಬ್ಬಂದಿ ಎಂದು ಗುರುತಿಸಬಹುದಾದ ಸಮವಸ್ತ್ರದಲ್ಲಿ ಇರಬೇಕು. ಸಿವಿಲ್ ಡ್ರೆಸ್ನಲ್ಲಿ ಇರುವ ಅಧಿಕಾರಿಗಳು ಜನರ ಪ್ರತಿಭಟನೆಯ ಮಧ್ಯೆ ಸೇರಿಕೊಂಡು ಗುಪ್ತಚರ ಮಾಹಿತಿ ಸಂಗ್ರಹ, ನಿಗಾ ಅಥವಾ ಆರೋಪಿಗಳ ಗುರುತಿಸುವಿಕೆ ಮುಂತಾದ ಕೆಲಸಗಳನ್ನು ಮಾಡಬಹುದು. ಆದರೆ ಯಾವುದೇ ಗುರುತಿಲ್ಲದ ಸಿವಿಲ್ ಡ್ರೆಸ್ ಹಾಕಿದ ವ್ಯಕ್ತಿ ನೇರವಾಗಿ ಲಾಠಿ ಚಾರ್ಜ್ನಲ್ಲಿ ಭಾಗವಹಿಸುವುದು ಗಂಭೀರ ಕಾನೂನು ಉಲ್ಲಂಘನೆಯಾಗಿದೆ ಎಂದು ಪತ್ರಕರ್ತ ನವೀನ್ ಸುರಿಂಜೆ ಫೇಸ್ಬುಕ್ ಪೋಸ್ಟ್ನಲ್ಲಿ ಬರೆದಿದ್ದಾರೆ. ಎದುರಿಗಿರುವವರು ಪೊಲೀಸ್ ಅಧಿಕಾರಿಯೇ ಅಥವಾ ಬೇರೆ ವ್ಯಕ್ತಿಯೇ ಎಂದು ಸಾರ್ವಜನಿಕರು ತಿಳಿಯಬೇಕು. ಇಲ್ಲದಿದ್ದರೆ ಅಧಿಕಾರದ ದುರುಪಯೋಗವಾಗುತ್ತದೆ. ಲಾಠಿ ಚಾರ್ಜ್ನಲ್ಲಿ ನಡೆಯುವ ಹಿಂಸಾಚಾರಗಳು ಅನಂತರ ನ್ಯಾಯಾಂಗ ಅಥವಾ ಆಡಳಿತಾತ್ಮಕ ಪರಿಶೀಲನೆ ಆದಾಗ ಲಾಠಿ ಚಾರ್ಜ್ ಮಾಡಿದ ಅಧಿಕಾರಿಯನ್ನು ಗುರುತಿಸಲು ಸಾಧ್ಯವಾಗಬೇಕು. ಹಾಗಾಗಿ ಪೊಲೀಸ್ ಅಧಿಕಾರಿಗಳು ತಮ್ಮ ಕಾನೂನುಬದ್ಧ ಅಧಿಕಾರವನ್ನು ಬಳಸುತ್ತಿರುವುದು ಸ್ಪಷ್ಟವಾಗಿರಬೇಕು. ಗುರುತಿಲ್ಲದ ವ್ಯಕ್ತಿಯ ಬಲಪ್ರಯೋಗ ನ್ಯಾಯಸಮ್ಮತವೇ ಎಂಬ ಪ್ರಶ್ನೆ ಇಂತಹ ಸಂದರ್ಭದಲ್ಲಿ ಉದ್ಭವಿಸಬಹುದು ಎಂದು ಅವರು ಬರೆದಿದ್ದಾರೆ. ಹೀಗಾಗಿ ಗಲಭೆ ನಿಯಂತ್ರಣದ ವೇಳೆ ಯಾವುದೇ ಗುರುತಿಲ್ಲದ ಸಿವಿಲ್ ಡ್ರೆಸ್ ವ್ಯಕ್ತಿಗಳು ಲಾಠಿ ಚಾರ್ಜ್ ಮಾಡುವುದು ಪೊಲೀಸ್ ನಿಯಮಾವಳಿಗಳ ಪ್ರಕಾರ ಸರಿಯಲ್ಲ. ಇಂತಹ ಘಟನೆ ನಡೆದಿದ್ದರೆ ಅದರ ಕಾನೂನುಬದ್ಧತೆ, ಆ ವ್ಯಕ್ತಿಗಳ ಅಧಿಕೃತ ಹುದ್ದೆ, ಅವರಿಗೆ ನೀಡಲಾದ ಆದೇಶ ಮತ್ತು ಅಧಿಕಾರದ ಬಗ್ಗೆ ತನಿಖೆ ನಡೆಯಬೇಕು. ಅವರು ಪೊಲೀಸರು ಅಲ್ಲದೇ ಇದ್ದರೆ ಗಲಭೆಗೆ ಸಂಚು ಮಾಡಿ ವಿದ್ಯಾರ್ಥಿಗಳ ಮೇಲೆ ಹಿಂಸಾಚಾರ ಮಾಡಿದ ಆ ತಂಡವನ್ನು ಬಂಧಿಸಿ ಅದನ್ನು ಸುಮ್ಮನೆ ನೋಡ್ತಾ ಇದ್ದ ಪೊಲೀಸರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದವರು ಆಗ್ರಹಿಸಿದ್ದಾರೆ. ದೆಹಲಿ ವಿದ್ಯಾರ್ಥಿ ಪ್ರತಿಭಟನೆಯ ವೇಳೆ ನಾಗರಿಕ ಉಡುಪಿನಲ್ಲಿದ್ದ ವ್ಯಕ್ತಿಗಳ ಲಾಠಿ ಚಾರ್ಜ್ ಸಾಕಷ್ಟು ಚರ್ಚೆಗೆ ಮತ್ತು ವಿವಾದಕ್ಕೆ ಒಳಗಾಗಿದೆ. ಆದರೆ ದೆಹಲಿ ಪೊಲೀಸರು ಈವರೆಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿಲ್ಲ. ಪ್ರತಿಭಟನಾಕಾರರ ನಡುವೆ ವಿರೋಧಿಗಳು ಸೇರ್ಕೊಂಡು ಈ ಪ್ರತಿಭಟನೆಯನ್ನು ಹಾಳು ಮಾಡಲು ಯತ್ನಿಸಿದ್ದಾರೆ ಮತ್ತು ಶಾಂತಿಯುತ ಪ್ರತಿಭಟನಾಕಾರರ ಮೇಲೆ ಇವರೇ ಲಾಠಿ ಚಾರ್ಜ್ ಮಾಡಿ ಹಿಂಸಾತ್ಮಕವಾಗಿ ಮಾರ್ಪಡುವಂತೆ ನೋಡಿಕೊಂಡಿದ್ದಾರೆ ಎಂಬ ಆರೋಪ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.